Hello, young minds. Welcome back to Triple T Academy YouTube platform. I hope all are doing good. So, ಇವತ್ತಿನ ಮಾಹಿತಿ ನಿಮ್ಮ ಯಾರೆಲ್ಲ KCET ವಿದ್ಯಾರ್ಥಿಗಳು ಇದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿರ್ತೀನಿ ಅಂತ ಭಾವಿಸ್ತೀನಿ. ಬಟ್ ಸ್ಟಿಲ್ ಕೆಲವೊಂದು ವಿದ್ಯಾರ್ಥಿಗಳಿಗೆ RD ನಂಬರ್ ಇನ್ವ್ಯಾಲಿಡ್ ಅಂತ ತೋರಿಸ್ತಿರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಂತಲೇ KCET ಅವರು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಸೊ ಆ ಕುರಿತಾದಂತೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಸೊ UGCET ವಿಸಿಟ್ ಮಾಡೋದ್ರಿಂದ ಲೇಟೆಸ್ಟ್ ಅಪ್ಡೇಟ್ಗಳನ್ನ ನೀವು ಪಡ್ಕೊಬೋದು. ಸೊ UGCET 2023 RD ಡೀಟೇಲ್ಸ್ ಮಿಸ್ಮ್ಯಾಚ್ಡ್ ಕ್ಯಾಂಡಿಡೇಟ್. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಫಿಷಿಯಲ್ ನೋಟಿಫಿಕೇಷನ್ಸ್ಗೆ ಹೋಗ್ತೀರಾ. ಸೊ ಅಕಾರ್ಡಿಂಗ್ ಟು ದಿಸ್ ನೋಟಿಫಿಕೇಷನ್ಸ್ ಯಾರೆಲ್ಲ ವಿದ್ಯಾರ್ಥಿಗಳು RD ನಂಬರ್ ದಟ್ ಈಸ್ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ನಂಬರ್ನ ನೀವೇನು ಅಪ್ಲಿಕೇಶನ್ಸ್ ಟೈಮಲ್ಲಿ ಹಾಕಿರ್ತೀರೋ ಸೊ ಅದನ್ನು ಇನ್ವ್ಯಾಲಿಡ್ ಅಂತ ಬರ್ತಿದ್ರೆ ಸೊ ಅಂಥ ವಿದ್ಯಾರ್ಥಿಗಳಿಗೇ ವೆರಿಫಿಕೇಷನ್ಸ್ಗೆ ಅಂತಲೇ ಮತ್ತೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಕಾಲ್ ಆಫನ್ನು ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಫೇಸ್ ಆಗ್ತಿದೆ ಸೊ ಅವರು ಮಲ್ಲೇಶ್ವರಂಗೆ ಹೋಗಿ ನೀವು ಈ ಪ್ರಾಬ್ಲಮ್ನ ಸೊಲ್ಯೂಷನ್ಸ್ನ ಪಡ್ಕೊಬೋದು. ಇದ್ರ ಕುರಿತಾದಂತೆ ಎಲ್ಲ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಬೇಕು, ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಈ ಒಂದು ವೆರಿಫಿಕೇಷನ್ಸ್ಗೆ ಎಲಿಜಿಬಲ್ ಅನ್ನೋದ್ರ ಕುರಿತಾದಂತೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ನೋಟಿಫಿಕೇಷನ್ಸಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು RD ನಂಬರ್ ಇನ್ವ್ಯಾಲಿಡ್ ಅನ್ನೋ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರೋ ಸೊ ಒನ್ಸ್ ನೀವು ಈ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ಸ್ನ ಓದಾದ ನಂತರ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ನ ಪಡ್ಕೊಂಡು ಅದಾದ ನಂತರ ನೀವು ಮಲ್ಲೇಶ್ವರಂಗೆ KE ಆಫೀಸ್ಗೆ ವಿಸಿಟ್ ಮಾಡಿ. ಸೊ ಇದಿಷ್ಟು ಇತ್ತೀಚಿನ KCET ಅಪ್ಡೇಟ್. ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಗೋಸ್ಕರ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.